ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನೆಲ್ ಬಿಕಾಸ್ ಈ ಚಾನೆಲ್ ಥ್ರೂ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಕಾಮನ್ಲಿ ಮಾಡುವಂಥ ಒಂದು ಟೆಸ್ಟ್ PSA ಆರ್ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಬಗ್ಗೆ ತಿಳಿದುಕೊಳ್ಳೋಣ. PSA ಆರ್ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್, ಇದನ್ನ ಟೋಟಲ್ PSA, ಫ್ರೀ PSA ಟೆಸ್ಟ್ ಅಂತ ಸಹ ಹೇಳ್ತಾರೆ. ಪ್ರೋಸ್ಟೇಟ್ ಅಂದ್ರೆ ಏನು? ಪ್ರೋಸ್ಟೇಟ್ ಅಂದ್ರೆ ಇದು ಒಂದು ಗ್ಲ್ಯಾಂಡ್, ಒಂದು ಗ್ರಂಥಿ. ಇದು ಕೇವಲ ಗಂಡಸರಲ್ಲಿ ಮಾತ್ರ ಇರುತ್ತೆ. ಸೊ ಇದು ನಿಮ್ಮ ಯುರಿನರಿ ಬ್ಲಾಡರ್ ಅಥವಾ ಮೂತ್ರಕೋಶ. ಇದು ಯೂರಿನ್ ಅನ್ನ ಹೋಲ್ಡ್ ಮಾಡ್ತಾ ಇರುತ್ತೆ. ಇದರ ಕೆಳಗೆ ಇರುವಂತಹ ಈ ಚಿಕ್ಕ ಗ್ಲ್ಯಾಂಡ್ ಪ್ರೋಸ್ಟೇಟ್. ಇದು ಒಂದು ವಾಲ್ನಟ್ ಸೈಜ್, ಅಕ್ರೋಟ್ ಸೈಜಿನ ಒಂದು ಗ್ಲ್ಯಾಂಡ್. ಇದು ಈ ಯುರಿನರಿ ಬ್ಲಾಡರಿನ ಕೆಳಗೆ ಇರುತ್ತೆ. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇಲ್ಲಿ ಹೋಗುವ ಯುರೇತ್ರ, ಇದರ ಮೂಲಕ ಯೂರಿನ್ ಪಾಸ್ ಆಗುತ್ತೆ. ಇದು ಎನ್ಲಾರ್ಜ್ ಆದಾಗ ಅಥವಾ ವಿಸ್ತರಿಸಿದಾಗ ಇದರ ಮೇಲೆ ಪ್ರೆಷರ್ ಬರುವುದರಿಂದ ಈ ಯೂರಿನ್ಗೆ ರಿಲೇಟೆಡ್ ಸಿಂಪ್ಟಮ್ಸ್ ಬರ್ತಾ ಇರ್ತವೆ. ಈ ಗ್ಲ್ಯಾಂಡ್ ಅನ್ನ ನಾವು ಗುದದ್ವಾರದ ಮುಖಾಂತರ ರೆಕ್ಟಲ್ ಎಕ್ಸಾಮಿನೇಷನ್ ಇಂದ ಫೀಲ್ ಮಾಡಬಹುದು. ಇದು ನಾರ್ಮಲ್ ಪ್ರೋಸ್ಟೇಟ್ ಗ್ಲ್ಯಾಂಡ್. ಇಲ್ಲಿ ಈ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿದೆ ಅಥವಾ ವಿಸ್ತರಿಸಿದೆ. ಸೊ ಈ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂದ್ರೆ ಏನು? ಇದು ಒಂದು ಪ್ರೋಟೀನ್. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಈ ಪ್ರೋಟೀನ್ ಅನ್ನ ತಯಾರಿಸುತ್ತೆ. ಸೆಮೆನ್ ಅಥವಾ ವೀರ್ಯವನ್ನ ಲಿಕ್ವಿಫೈ ಮಾಡತ್ತೆ, ತಿನ್ ಮಾಡತ್ತೆ, ಸೊ ದಟ್ ಸ್ಪರ್ಮ್ಸ್ ಈಸಿಲಿ ಮೂವ್ ಆಗಬಹುದು. ಟೋಟಲ್ PSA ಅಂಡ್ ಫ್ರೀ PSA ಅಂತ ಎರಡು ಫಾರ್ಮ್ಸ್ ಇರ್ತವೆ. ಟೋಟಲ್ PSA ಅಂದ್ರೆ ಈ PSA ಪ್ರೋಟೀನ್ಸ್ಗೆ ಬೈಂಡ್ ಆಗಿರುತ್ತೆ. ಆದ್ರೆ ಫ್ರೀ PSA ಅಂದ್ರೆ ಅದು ಯಾವುದೇ ಪ್ರೋಟೀನ್ಸ್ಗೆ ಬೌಂಡ್ ಆಗಿರೋದಿಲ್ಲ. ಇದು ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಒಂದು ಸ್ಕ್ರೀನಿಂಗ್ ಟೆಸ್ಟ್. ಪ್ರೋಸ್ಟೇಟ್ ಕ್ಯಾನ್ಸರ್ ಇದ್ರೆ ಅದರ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರೆ ಆ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಹೇಗಿದೆ, ರೆಕರೆನ್ಸ್ ಏನಾದ್ರೂ ಆಗಿದೆಯೋ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಈ PSA ಟೆಸ್ಟ್ ಅನ್ನ ಮಾಡ್ತಾರೆ. ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಪ್ರೋಸ್ಟೇಟ್ ಕ್ಯಾನ್ಸರ್ ಇದ್ರೆ, ತಂದೆಗೋ ಅಥವಾ ಅಣ್ಣ ತಮ್ಮಂದಿರಿಗೋ ಇದ್ರೆ ಈ ಟೆಸ್ಟ್ ಅನ್ನ ಆರ್ಡರ್ ಮಾಡ್ತಾರೆ. ಯೂಶುವಲಿ ರುಟೀನ್ಲಿ ಅರೌಂಡ್ 55 ಇಯರ್ಸ್ ಗಿಂತ ಜಾಸ್ತಿ ಇದ್ರೆ ಈ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬಹುದು. ಅಂಡ್ ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಗೆ ಸಂಬಂಧಿತ ಸಿಂಪ್ಟಮ್ಸ್ ಬಂದ್ರೆ ಈ ಟೆಸ್ಟ್ ಅನ್ನ ನಿಮ್ಮ ಡಾಕ್ಟರ್ ಆರ್ಡರ್ ಮಾಡ್ತಾರೆ. ಸೊ ನಿಮ್ಗೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇರಬಹುದು, ಯೂರಿನ್ ಸ್ಟ್ರೀಮ್ ತುಂಬಾ ಸ್ಲೋ ಆಗಿರಬಹುದು, ವೀಕೆಂಡ್ ಯೂರಿನ್ ಸ್ಟ್ರೀಮ್ ಇರಬಹುದು, ಫ್ರೀಕ್ವೆಂಟ್ಲಿ ನೀವು ಯೂರಿನ್ ಅನ್ನ ಪಾಸ್ ಮಾಡ್ತಾ ಇರಬಹುದು, ಎಸ್ಪೆಷಲಿ ರಾತ್ರಿ ಹೊತ್ತಲ್ಲಿ. ಆಮೇಲೆ ನಿಮ್ಮ ಬ್ಲಾಡರ್ ಫುಲ್ಲಿ ಎಂಟಿ ಆಗೋದಿಲ್ಲ, ಆದ್ರಿಂದ ನೀವು ಪದೇ ಪದೇ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಹೋಗ್ತಾ ಇರಬಹುದು. ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿತಾ ಇರಬಹುದು ಅಥವಾ ಬ್ಲಡ್ ಬರಬಹುದು ಯೂರಿನ್ ಅಲ್ಲಿ ಅಥವಾ ಸೆಮೆನ್ ಅಲ್ಲಿ. ಕೆಲವೊಮ್ಮೆ ಬ್ಯಾಕ್ ಪೇನ್ ಬರಬಹುದು, ಕೆಲವೊಮ್ಮೆ ಕಾಲಲ್ಲಿ ಬಹಳ ಅಶಕ್ತಿ ಫೀಲ್ ಆಗ್ಬಹುದು. ಸೊ ಯಾರಲ್ಲಿ ಈ PSA ಲೆವೆಲ್ ಅನ್ನ ನಾವು ಸ್ಕ್ರೀನ್ ಮಾಡಿಸ್ಬೇಕು? ಅಮೆರಿಕನ್ ಯೂರಾಲಜಿಕಲ್ ಅಸೋಸಿಯೇಷನ್ ಪ್ರಕಾರ 40 ವರ್ಷಕ್ಕಿಂತ ಕಡಿಮೆ ಇರುವ ಗಂಡಸರಲ್ಲಿ ಈ ಟೆಸ್ಟ್ ಮಾಡಿಸೋದ್ರಿಂದ ಏನು ಬೆನಿಫಿಟ್ ಇಲ್ಲ. 40 to 54 ಇಯರ್ಸ್ ಗಂಡಸರಲ್ಲಿ ಸ್ಕ್ರೀನಿಂಗ್ ಮಾಡಿಸುವ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಹೈ ರಿಸ್ಕ್ ಕ್ಯಾಟಗರಿ ಇತ್ತಂತ ಹೇಳಿದ್ರೆ, ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಪ್ರೋಸ್ಟೇಟ್ ಕ್ಯಾನ್ಸರ್ ಇದ್ರೆ ನಿಮ್ಮ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿಕೊಂಡು ನೀವು ಈ ಟೆಸ್ಟ್ ಅನ್ನ ಮಾಡಿಸಬಹುದು. 55 to 69 ಇಯರ್ಸ್ ಮೇಲ್, ಈ ಏಜ್ ಗ್ರೂಪ್ ಜಾಸ್ತಿ ಬೆನಿಫಿಟ್ ಪಡೆಯುತ್ತೆ ಈ ಟೆಸ್ಟ್ ಅನ್ನ ಮಾಡಿಸ್ಕೊಂಡ್ರೆ. ಸೊ ನಿಮ್ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿಕೊಂಡು ಈ ಸ್ಕ್ರೀನಿಂಗ್ ಟೆಸ್ಟ್ ಅನ್ನ ಮಾಡ್ಕೊಳ್ಬಹುದು. ಮೋರ್ ದೆನ್ 70 ಇಯರ್ಸ್ ಮೆನ್ ಅಲ್ಲಿ ಈ ಟೆಸ್ಟ್ ಮಾಡೋದ್ರಿಂದ ಏನು ಬೆನಿಫಿಟ್ ಇರೋದಿಲ್ಲ. ಈ ಟೆಸ್ಟ್ ಮಾಡಿಕೊಳ್ಳೋಕ್ಕಿಂತ ಮೊದಲು ನೀವು ಖಾಲಿ ಹೊಟ್ಟೆಯಲ್ಲಿ ಇರ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಬಟ್ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದಾವೆ. ನೀವು ಹೆವಿಲಿ ಎಕ್ಸಸೈಸ್ ಮಾಡಿರಬಾರ್ದು ಪ್ರೀವಿಯಸ್ 48 ಗಂಟೆಗಳ ಟೈಮ್ ನಲ್ಲಿ, ಅಥವಾ ನಿಮ್ಗೆ ಯೂರಿನರಿ ಇನ್ಫೆಕ್ಷನ್ ಇರಬಾರ್ದು, ನಿಮ್ಗೆ ಒಂದು ಪ್ರೋಸ್ಟೇಟ್ ಬಯಾಪ್ಸಿ ಏನಾದ್ರೂ ಮಾಡಿರಬಾರ್ದು ಹಿಂದಿನ 6 ವಾರಗಳಲ್ಲಿ, ನಿಮ್ಮ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿರಬಾರ್ದು ನಿಮ್ಗೆ. ಅಂಡ್ ಈ ಟೆಸ್ಟಿನ ಕಾಸ್ಟ್, ಟೋಟಲ್ PSA ಕಾಸ್ಟ್ ಅರೌಂಡ್ 700 to 800 rupees ಇರುತ್ತೆ. ಅಂಡ್ ಫ್ರೀ PSA ವಿಲ್ ಕಾಸ್ಟ್ ಯು ಅರೌಂಡ್ 800 to 900 rupees. ಸೊ ವೇನ್ ಇಂದ ನಿಮ್ಮ ಬ್ಲಡ್ ಅನ್ನ ತೆಗಿತಾರೆ. ಈ ತರ SST ಟ್ಯೂಬ್ ಅಲ್ಲಿ ತೆಕ್ಕೊಂಡು ಈ ಮಷೀನ್ಸ್ ಅಲ್ಲಿ ರನ್ ಮಾಡಿ ರಿಪೋರ್ಟ್ ಅನ್ನ ಕೊಡ್ತಾರೆ. ಯೂಶುವಲಿ ವಿತಿನ್ 3 to 4 hours ಅಲ್ಲಿ ನಿಮ್ಗೆ ಈ ರಿಪೋರ್ಟ್ ಸಿಗ್ಬೇಕು. ಸೊ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಟೋಟಲ್ ಇದು ಯಾವ ಮೆಥಡ್ ಇಂದ ಮಾಡಿದ್ದಾರೆ, ಇದರ ವ್ಯಾಲ್ಯೂ ಎಷ್ಟು, ನಾರ್ಮಲ್ ರೇಂಜ್ ಇದು ಕೊಟ್ಟಿರ್ತಾರೆ ಮತ್ತು ಯೂನಿಟ್ಸ್.
ಈಗ ನಿಮ್ಮ ರಿಪೋರ್ಟ್ ಅನ್ನ ನೀವು ಹೇಗೆ ತಿಳಿದುಕೊಳ್ಬೇಕು? ಈಗ ನಿಮ್ಮ ವ್ಯಾಲ್ಯೂಸ್ ಬಿಟ್ವೀನ್ 0 to 2.5 ನ್ಯಾನೋಗ್ರಾಮ್ ಇತ್ತಂತ ಹೇಳಿದ್ರೆ ಪ್ರೋಸ್ಟೇಟ್ ಕ್ಯಾನ್ಸರಿನ ಚಾನ್ಸಸ್ ಬಹಳ ಕಡಿಮೆ. PSA ಲೆವೆಲ್ 2.5 to 4 ಯೂಶುವಲಿ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೇವೆ. ನಿಮ್ಗೆ ಬೇರೆ ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ, PSA ಲೆವೆಲ್ಸ್ ನಿಮ್ದು ಜಾಸ್ತಿ ಫ್ಲಕ್ಚುವೇಟ್ ಆಗ್ತಾ ಇಲ್ಲ, ನೀವು ಈ BPH ಆರ್ ವಿಸ್ತರಿಸಿದ ಪ್ರೋಸ್ಟೇಟಿಗೆ ಯಾವುದು ಮೆಡಿಸಿನ್ಸ್ ಅನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೇರೆ ಟೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ನಿಮ್ಮ PSA ಲೆವೆಲ್ 4ಕ್ಕಿಂತ ಜಾಸ್ತಿ ಬಂತು ಆರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಡಾಕ್ಟರ್ ಬೇರೆ ಕಂಡೀಷನ್ಸ್ ಅನ್ನ ರೂಲ್ ಔಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯೂರಿನರಿ ಇನ್ಫೆಕ್ಷನ್ ಇದೆಯೋ, PSA ಬಿಟ್ವೀನ್ 4 to 10 ಅನ್ನ ಸಸ್ಪಿಷಿಯಸ್ ಅಂತ ಹೇಳ್ತಾರೆ ಫಾರ್ ಕ್ಯಾನ್ಸರ್. ಬಟ್ ಓನ್ಲಿ 25% ಜನರಿಗೆ ಮಾತ್ರ ಪ್ರೋಸ್ಟೇಟ್ ಕ್ಯಾನ್ಸರ್ ಬಂದಿರುತ್ತೆ. PSA ಲೆವೆಲ್ 10ಕ್ಕಿಂತ ಜಾಸ್ತಿ ಇತ್ತಂತ ಹೇಳಿದ್ರೆ ಚಾನ್ಸಸ್ ಆಫ್ ಗೆಟಿಂಗ್ ಪ್ರೋಸ್ಟೇಟಿಕ್ ಕ್ಯಾನ್ಸರ್ ವಿಲ್ ಬಿ ಅರೌಂಡ್ 50%. ಸೊ ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿಯ ಪ್ರಕಾರ ನಿಮ್ಮ PSA ಲೆವೆಲ್ ಬಿಲೋ 4 ನ್ಯಾನೋಗ್ರಾಮ್ ಪರ್ ml ಇತ್ತಂತ ಹೇಳಿದ್ರೆ ವೆರಿ ಅನ್ಲೈಕ್ಲಿ, ಬಹಳ ಕಡಿಮೆ ಚಾನ್ಸಸ್ ಇರ್ತವೆ. ಬಟ್ ಯು ಕ್ಯಾನ್ ಹ್ಯಾವ್ ಪ್ರೋಸ್ಟೇಟಿಕ್ ಕ್ಯಾನ್ಸರ್, ಬಟ್ ಕಡಿಮೆ ಚಾನ್ಸಸ್ ಇರ್ತವೆ ಟು ಹ್ಯಾವ್ ಪ್ರೋಸ್ಟೇಟಿಕ್ ಕ್ಯಾನ್ಸರ್. 4 to 10 ನ್ಯಾನೋಗ್ರಾಮ್ ಪರ್ ml ಬಂತಂತ ಹೇಳಿದ್ರೆ 25% ಚಾನ್ಸಸ್ ಇರುತ್ತೆ ಟು ಹ್ಯಾವ್ ಅ ಪ್ರೋಸ್ಟೇಟ್ ಕ್ಯಾನ್ಸರ್. ಅಂಡ್ 10ಕ್ಕಿಂತ ಜಾಸ್ತಿ ಇತ್ತಂತ ಹೇಳಿದ್ರೆ ದರ್ ಆರ್ 50% ಚಾನ್ಸಸ್ ದಟ್ ಇಟ್ ಮೈಟ್ ಬಿ ಅ ಪ್ರೋಸ್ಟೇಟ್ ಕ್ಯಾನ್ಸರ್. ಏಜಿನ ಜೊತೆ ಸಹ PSA ಲೆವೆಲ್ ವೇರಿ ಆಗ್ತಾ ಇರುತ್ತೆ. ಯಾಕಂದ್ರೆ ಏಜ್ ಆಗ್ತಾ ಇದ್ದ ಹಾಗೆ ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಸಹ ಸ್ವಲ್ಪ ಗ್ರೋತ್ ಆಗುತ್ತೆ. ಸೊ ಅದರಿಂದ ವ್ಯಾಲ್ಯೂಸ್ ಸಹ ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 40 to 49 ಇಯರ್ಸ್ ಅಲ್ಲಿ ಬೇಸ್ ಲೈನ್ PSA ಲೆವೆಲ್ 2.5 ಇತ್ತಂದ್ರೆ 70 to 79 ಇಯರ್ಸ್ ಅಲ್ಲಿ ಬೇಸ್ ಲೈನ್ ಏಜ್ ಅಡ್ಜಸ್ಟೆಡ್ PSA ಲೆವೆಲ್ ಅರೌಂಡ್ 6.5 ನ್ಯಾನೋಗ್ರಾಮ್ ಪರ್ ml ಇರುತ್ತೆ. ಪ್ರೋಸ್ಟೇಟ್ ಕ್ಯಾನ್ಸರ್ ಬಿಟ್ಟು ಬೇರೆ ಯಾವ ಕಂಡೀಷನ್ಸ್ ಇಂದ ಈ PSA ಜಾಸ್ತಿ ಆಗಬಹುದು? ಒಂದು ಅಂತ ಹೇಳಿದ್ರೆ ಎನ್ಲಾರ್ಜ್ ಪ್ರೋಸ್ಟೇಟ್, ವಿಸ್ತರಿಸಿದ ಪ್ರೋಸ್ಟೇಟ್ ಇಂದ, ಅಥವಾ ಪ್ರೋಸ್ಟೇಟ್ ಇನ್ಫೆಕ್ಷನ್ ಇತ್ತಂತ ಹೇಳಿದ್ರೆ, ರೀಸೆಂಟ್ ಇಜಾಕ್ಯುಲೇಷನ್ ಆಗಿತ್ತು ಅಂತ ಹೇಳಿದ್ರೆ, ನಿಮ್ಗೆ ಪ್ರೋಸ್ಟೇಟಿನ ಎಕ್ಸಾಮಿನೇಷನ್ ಮಾಡಿದ್ದಾರೆ, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಆಗಿದೆ, ಅಥವಾ ಬಹಳ ಹೆವಿ ಎಕ್ಸರ್ಸೈಸ್ ಆ ತರ ಮಾಡಿದ್ರೆ ಸಹ PSA ಲೆವೆಲ್ ಜಾಸ್ತಿ ಆಗಬಹುದು. ಕೆಲವೊಂದು ಮೆಡಿಸಿನ್ಸ್ ತೆಗೆದುಕೊಳ್ತಾ ಇತ್ತಂತ ಹೇಳಿದ್ರೆ, ಒಬೇಸಿಟಿಯಲ್ಲಿ, ಇಂಥ ಕೆಲವು ಕಂಡೀಷನ್ಸ್ ಅಲ್ಲಿ PSA ಜಾಸ್ತಿ ಬರಬಹುದು. ಈಗ ಫ್ರೀ PSA ಅಂತ ಹೇಳಿದ್ರೆ ಕೆಲವೊಮ್ಮೆ ನಿಮ್ಮ ಟೋಟಲ್ PSA ವ್ಯಾಲ್ಯೂ 4 ಇಂದ 10 ನ್ಯಾನೋಗ್ರಾಮ್ ಪರ್ ml ಅಂತ ಬರುತ್ತೆ, ಮತ್ತು ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿದಾಗ ಸಹ ಏನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಕಂಡೀಷನ್ಸ್ ಅಲ್ಲಿ ಈ ಫ್ರೀ PSA ಟೆಸ್ಟ್ ಹೆಲ್ಪ್ ಆಗುತ್ತೆ. ಪ್ರೋಸ್ಟೇಟ್ ಕ್ಯಾನ್ಸರ್ ಅಲ್ಲಿ ನಾವು ಫ್ರೀ PSA ಬೈ ಟೋಟಲ್ PSA ಮಾಡಿದ್ರೆ ಅದರ ರೇಷಿಯೋ ಕಡಿಮೆ ಬರ್ತಾ ಇರುತ್ತೆ. ವೆರಸ್ ಇನ್ BPH ಆರ್ ವಿಸ್ತರಿಸಿದ ಪ್ರೋಸ್ಟೇಟ್ ಅಲ್ಲಿ ಈ ಫ್ರೀ PSA ಟು ಟೋಟಲ್ PSA ಲೆವೆಲ್ ರೇಷಿಯೋ ಜಾಸ್ತಿ ಬರ್ತಾ ಇರುತ್ತೆ. ಈಗ ಯಾರಲ್ಲಿ ಈ ಟೋಟಲ್ PSA 4 to 10 ನ್ಯಾನೋಗ್ರಾಮ್ ಇಂಟರ್ಮೀಡಿಯೇಟ್ ಆರ್ ಸಸ್ಪಿಷಿಯಸ್ ಲೆವೆಲ್ ಅಲ್ಲಿ ಬಂದಿದೆ, ಅಂತವರಲ್ಲಿ ನಾವು ಫ್ರೀ PSA ಮಾಡಿಸಿದ್ರೆ ಈ ಪರ್ಸೆಂಟೇಜ್ ಆಫ್ ಫ್ರೀ PSA ಅರೌಂಡ್ 0 to 10 ಇರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾನ್ಸರ್ ಅರೌಂಡ್ 56% ಇರುತ್ತೆ. ಅಂಡ್ ಅದು ಪರ್ಸೆಂಟೇಜ್ ಆಫ್ ಫ್ರೀ PSA ಮೋರ್ ದೆನ್ 25% ಬಂತಂತ ಹೇಳಿದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾನ್ಸರ್ ಇಸ್ 8%. ಸೊ ಯಾರಾದ್ರೂ ಜಸ್ಟ್ ರುಟೀನ್ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರು, ಅವರಿಗೆ ಏನು ಸಿಂಪ್ಟಮ್ಸ್ ಇಲ್ಲ ಅಂಡ್ ಅವರಿಗೆ PSA ಲೆವೆಲ್ಸ್ ಜಾಸ್ತಿ ಬಂದಿದೆ, ಆಗ ಏನ್ ಮಾಡ್ಬೇಕು? ಆಗ ನಿಮ್ಮ ಡಾಕ್ಟರ್ ಇನ್ನೊಂದು PSA ಟೆಸ್ಟ್ ಅನ್ನ ನಿಮ್ಗೆ ಮಾಡ್ಕೊಳ್ಳಿಕ್ಕೆ ಹೇಳ್ಬಹುದು ಟು ಕನ್ಫರ್ಮ್ ಒರಿಜಿನಲ್ ಫೈಂಡಿಂಗ್ ಅನ್ನ ಕನ್ಫರ್ಮ್ ಮಾಡ್ಲಿಕ್ಕೆ. ಆವಾಗ್ಲೂ ಸಹ PSA ಲೆವೆಲ್ ಹೈ ಬಂತಂತ ಹೇಳಿದ್ರೆ ಡಾಕ್ಟರ್ ನಿಮ್ಗೆ ಈ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡ್ತಾ ಇರ್ತಾರೆ. ಸೊ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ನಾವು ನಿಮ್ಮ ಗುದದ್ವಾರದ ಮೂಲಕ ಈ ಪ್ರೋಸ್ಟೇಟ್ ಅನ್ನ ಫೀಲ್ ಮಾಡ್ತೇವೆ. ಬರೀ ಈ ಎಕ್ಸಾಮಿನೇಷನ್ ಇಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಏನಾದ್ರೂ ಚೇಂಜಸ್ ಇದೆಯಾ ಪ್ರೋಸ್ಟೇಟ್ ಅಲ್ಲಿ ಅಂತ ನಾವು ಇದರಲ್ಲಿ ಫೈಂಡ್ ಔಟ್ ಮಾಡಬಹುದು. ಈಗ PSA ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಕಂಟಿನ್ಯೂಸ್ಲಿ ರೈಸ್ ಆಗ್ತಾ ಇದೆ, ಮತ್ತು ಏನಾದ್ರೂ ಒಂದು ಸಸ್ಪಿಷಿಯಸ್ ಲಂಪ್ ಫೀಲ್ ಆಗ್ತಾ ಇದೆ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿದಾಗ, ಆಗ ನಿಮ್ಮ ಡಾಕ್ಟರ್ ಈ MRI ಆಗ್ಲಿ ಅಥವಾ ಅಲ್ಟ್ರಾಸೌಂಡ್ ಆಗ್ಲಿ ಸಜೆಸ್ಟ್ ಮಾಡಬಹುದು.
PSA ರೈಸ್ ಆಗ್ತಾ ಇದೆ, ನಿಮ್ಮ MRI ಅಥವಾ ಅಲ್ಟ್ರಾಸೌಂಡ್ ಮಾಡಿದಾಗ ಸಹ ಅಬ್ನಾರ್ಮಲ್ ರಿಸಲ್ಟ್ ಬಂದಿದೆ ಅಂದಾಗ ಡಾಕ್ಟರ್ ಈ ಬಯೋಪ್ಸಿಯನ್ನ ಸಜೆಸ್ಟ್ ಮಾಡಬಹುದು. ಬಯೋಪ್ಸಿ ಅಂತ ಹೇಳಿದ್ರೆ ಈ ತರ ನೀಡಲ್ ಅನ್ನ ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ನಲ್ಲಿ ಹಾಕಿ ಟಿಶ್ಯೂಸ್ ಅನ್ನ ತೆಗೆದುಕೊಂಡು ಎಕ್ಸಾಮಿನ್ ಮಾಡ್ತಾರೆ. PSA ಇಸ್ ಜಸ್ಟ್ ಅ ಸ್ಕ್ರೀನಿಂಗ್ ಟೆಸ್ಟ್. ಇದು ಒಂದು ಡಯಾಗ್ನಾಸ್ಟಿಕ್ ಟೆಸ್ಟ್ ಅಲ್ಲ. ಸೊ ನಿಮ್ಮ PSA ಜಾಸ್ತಿ ಬಂದಲ್ಲಿ ನಿಮಗೆ ಕ್ಯಾನ್ಸರ್ ಇದೆ ಅಂತ ಅರ್ಥವಲ್ಲ. ಆ್ಯಂಡ್ ಆಲ್ಸೋ PSA ಮಿಸ್ಸಸ್ ಅರೌಂಡ್ 15% ಆಫ್ ದ ಕ್ಯಾನ್ಸರ್ಸ್. ಆ್ಯಂಡ್ ಇಟ್ ಕೆನಾಟ್ ಡಿಸ್ಟಿಂಗ್ವಿಶ್ ಅದು ಸ್ಲೋ ಗ್ರೋಯಿಂಗ್ ಕ್ಯಾನ್ಸರ್ ಇದೆಯೋ ಅಥವಾ ಫಾಸ್ಟ್ ಗ್ರೋಯಿಂಗ್ ಕ್ಯಾನ್ಸರ್ ಇದೆ ಅಂತ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ PSA ಜಾಸ್ತಿ ಬಂದಲ್ಲಿ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಅದನ್ನು ರಿಪೀಟ್ ಮಾಡ್ಬೋದು. ಆವಾಗಲೂ ಅದು ಜಾಸ್ತಿ ಬಂದಾಗ ವಿ ಕ್ಯಾನ್ ಇನ್ವೆಸ್ಟಿಗೇಟ್ ಫರ್ದರ್. ಸೊ ಆದ್ದರಿಂದ ಈ PSA ಸೆನ್ಸಿಟಿವಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಬಹಳಷ್ಟು ರಿಸರ್ಚ್ ನಡೀತಾ ಇದೆ, ಬಹಳಷ್ಟು ಹೊಸ ಟೆಸ್ಟ್ಗಳು ಬಂದಿದೆ. ಲೈಕ್ ಇಟ್ ಕುಡ್ ಬಿ PSA ಡೆನ್ಸಿಟಿ. PSA ಡೆನ್ಸಿಟಿ ಅಂದರೆ ನಿಮ್ಮ ಬ್ಲಡ್ PSA ಡಿವೈಡೆಡ್ ಬೈ ನಿಮ್ಮ ಪ್ರೋಸ್ಟೇಟ್ ಗ್ಲ್ಯಾಂಡಿನ ವಾಲ್ಯೂಮ್, ಅದರ ಸೈಜ್ ಎಷ್ಟಿದೆ, ವೇಟ್ ಎಷ್ಟಿದೆ, ಅಥವಾ PSA ಡಬ್ಲಿಂಗ್ ಟೈಮ್ ಅಥವಾ PSA ವೆಲಾಸಿಟಿ, ಎಷ್ಟು ವೇಗದಿಂದ ನಿಮ್ಮ PSA ಚೇಂಜ್ ಆಗ್ತಾ ಇದೆ, ಎಷ್ಟು ದಿನಗಳಲ್ಲಿ ನಿಮ್ಮ PSA ಡಬಲ್ ಆಗ್ತಾ ಇದೆ. ಅದು ಪ್ರೋ PSA ಇರಬಹುದು, ಐಸೋ PSA ಇರಬಹುದು, ಯೂರಿನ್ ಬಯೋಮಾರ್ಕರ್ಸ್ ಇರಬಹುದು. ಸೊ ತುಂಬ ರಿಸರ್ಚ್ ನಡೀತಾ ಇದೆ ಈ PSA ಟೆಸ್ಟ್ ಬಗ್ಗೆ. ನಿಮಗೆ ನಿಮ್ಮ ರಿಪೋರ್ಟ್ ಡಿಸ್ಕಸ್ ಮಾಡಬೇಕಾದಲ್ಲಿ ಅಥವಾ ನಿಮಗೆ ಯಾವುದೇ ಡೌಟ್ಸ್ ಇದ್ದಲ್ಲಿ ರಿಲೇಟೆಡ್ ಟು ದಿಸ್ ಮೆಡಿಕಲ್ ಕಂಡೀಷನ್ಸ್, ಯು ಕ್ಯಾನ್ ಆಲ್ವೇಸ್ ವಾಟ್ಸ್ಆ್ಯಪ್ ಮೀ ಆ್ಯಂಡ್ ಒಂದು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದ ರಿಪೋರ್ಟ್ಸ್ ಆ್ಯಂಡ್ ಸಾಲ್ವ್ ಯುವರ್ ಕ್ವೆರೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.